ನಮಸ್ಕಾರ. ಈ ದಿನಕ್ಕೆ ಸ್ವಾಗತ. ನಾನು ಶಿವಂ ಪವಿತ್ರ. ಐಐಟಿ ಅಂತಂದ್ರೆ ಬದುಕು, ಭವಿಷ್ಯ, ಪ್ರತಿಭೆ, ಸಾಧನೆಗಳ ಸಂಕೇತ. ಆದ್ರೆ ಇದೇ ಐಐಟಿಯಲ್ಲಿ ಕಳೆದ 5 ವರ್ಷಗಳಲ್ಲಿ ಸುಮಾರು 60ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ತಮ್ಮ ಜೀವನದಲ್ಲಿ ಏನೋ ಸಾಧನೆ ಮಾಡ್ಬೇಕು ಅಂತ ಕಷ್ಟಪಟ್ಟು ಓದಿದಂತ ವಿದ್ಯಾರ್ಥಿಗಳು ಆತ್ಮಹತ್ಯೆಯ ದಾರಿ ಹಿಡಿಯೋಕೆ ಕಾರಣ ಏನು? ಹಾಗಾದ್ರೆ ಆತ್ಮಹತ್ಯೆ ಬಿಟ್ಟು ಬೇರೆ ದಾರಿಗಳು ಅವರಿಗೆ ಸಿಗದೇ ಇರೋದಕ್ಕೆ ಕಾರಣ ಏನು? ಇದಕ್ಕೆ ಪರಿಹಾರ ಏನು? ಈ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಾ ಹೋಗೋಣ. ನಮ್ ಜೊತೆ ಆಪ್ತ ಸಮಾಲೋಚಕರಾಗಿರುವಂತಹ ವಸಂತ್ ನಡಹಳ್ಳಿ ಅವರಿದ್ದಾರೆ. ಸರ್ ನಮಸ್ತೆ, ಚರ್ಚೆಗೆ ಸ್ವಾಗತ. ನಮಸ್ತೆ. ಸರ್, ಈಗಿನ ಜನರೇಷನ್ ಅಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಸಹ ಹೇಳೋ ಮಾತು ಜೆನ್ಸಿ ವಿದ್ಯಾರ್ಥಿಗಳಿಗೆ ತಾಳ್ಮೆ ಕಡಿಮೆ ಅಥವಾ ದುಡುಕಿನ ನಿರ್ಧಾರ ತೆಗೆದುಕೊಳ್ತಾರೆ. ಈ ಒಂದು ಐಐಟಿ ವಿದ್ಯಾರ್ಥಿಗಳ ಸಾವಿನಲ್ಲೂ ಸಹ ಈ ಒಂದು ನಿರ್ಧಾರಗಳಿರ್ಬೋದಾ? ನಾಟ್ ಓನ್ಲಿ ಐಐಟಿ ಅಂತ ಆಲ್ಮೋಸ್ಟ್ ಎಲ್ಲಾ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲೂ ಸಹ ಈ ರೀತಿಯ ಒಂದು ಆತ್ಮಹತ್ಯೆಗಳ ಹೆಚ್ಚಾಗ್ತಾ ಇರುವಂತ ಸಂದರ್ಭದಲ್ಲಿ ಇದನ್ನ ನಾವು ಯಾವ ರೀತಿ ನೋಡ್ಬೇಕಾಗತ್ತೆ ಸರ್? ನಾವ್ ಯಾರನ್ನಾರು ಈಗ ಮನುಷ್ಯರನ್ನ ಅರ್ಥ ಮಾಡ್ಕೋಬೇಕಾದ್ರೆ ಇಂಡಿವಿಜುವಲ್ ಆಗಿ ವ್ಯಕ್ತಿಗಳಾಗಿ ಅರ್ಥ ಮಾಡ್ಕೊಳಕ್ ಸಾಧ್ಯವಿಲ್ಲ. ನಾವೆಲ್ಲ ಪರಿಸರದ ಒಂದು ವ್ಯಕ್ತ ರೂಪಗಳು. ಸೊ ನಾವ್ ಯಾವ ವಾತಾವರಣದಲ್ಲಿ ಬೆಳೀತಾ ಇದ್ದೀವಿ, ಆ ವಾತಾವರಣದಲ್ಲಿ ಏನೇನಿದೆ ಅದನ್ನೆಲ್ಲ ಹೀರ್ಕೊಂಡು ಅದಕ್ಕೆ ಪ್ರತಿಕ್ರಿಯಿಸ್ತಾ ಹೋಗ್ತೀವಿ. ಈಗ ಕ್ಷಮಿಸಿ, ನಾನು ಒಂದು ವಿಷಯ ತೋರಿಸಿ ಹೇಳ್ತೀನಿ. ಈಗ ನೀವು ಚರ್ಚೆಯನ್ನು ಶುರು ಮಾಡ್ಬೇಕಾದ್ರೆ ಐಐಟಿ ಅಂದ್ರೆ ಏನೇನು ಅಂತ ಹೇಳಿದ್ರಿ. ಜೀವನ, ಅದು ನಮ್ಮ ವ್ಯಕ್ತಿತ್ವ ಅಥವಾ ಸಾಧನೆ, ಆ ತರದ್ದೆಲ್ಲ. ಸೊ ಅಲ್ಲೇ ಇಡೀ ಸಮಾಜದ ಮನೋಭಾವ ವ್ಯಕ್ತ ಆಗುತ್ತೆ. ಅಂದ್ರೆ ಈಗ ಒತ್ತಡ ಅನ್ನೋದು ವ್ಯಕ್ತಿಗಳಲ್ಲಿ ಸೃಷ್ಟಿ ಆಗೋಕ್ ಸಾಧ್ಯ ಆಗೋದು ಕೂಡ ಇಡೀ ಸಮಾಜದ ಒಂದು ಮನೋಭಾವದಿಂದ ಮಾತ್ರ ಸಾಧ್ಯ. ಹಾಗಾಗಿ ನಾವು ಪರಿಹಾರಗಳನ್ನು ಹುಡುಕಬೇಕಾದ್ರೆ ಆ ಮಕ್ಕಳ ಸಮಸ್ಯೆಗಳನ್ನ ವ್ಯಕ್ತಿಗತ ಸಮಸ್ಯೆಗಳಾಗಿ ನೋಡಿದ್ರೆ ಹೆಚ್ಚು ದಾರಿಗಳು ಸಿಗೋದಿಲ್ಲ. ಅದಕ್ಕೆ ನಾವು ಇಡೀ ಒಂದು ಸಮಾಜದ ಸಂದರ್ಭಗಳಲ್ಲಿ ಕೂಡ ನೋಡ್ತಾ ಹೋಗ್ಬೇಕಾಗತ್ತೆ. ಅಂದ್ರೆ ಈಗ ನೋಡಿ, ಒಂದು ಐಐಟಿ ಅಥವಾ ನೀಟ್ ಪರೀಕ್ಷೆ ತಮ್ಮ ಜೀವನದಲ್ಲಿ ಅಷ್ಟು ಪ್ರಮುಖ ಅಂತ ಮಕ್ಕಳು ಅಂದ್ಕೊಂಡಾಗ ಅಥವಾ ಇಡೀ ಸಮಾಜದಲ್ಲಿ ಅಂತ ವಾತಾವರಣ ಇದ್ದಾಗ ಮಕ್ಕಳ ಮೇಲೆ ಒತ್ತಡ ಸಹಜ. ಸೊ ಈ ಒತ್ತಡಕ್ಕೆ ಅವ್ರೊಬ್ಬರೇ ಕಾರಣ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇಡೀ ವ್ಯವಸ್ಥೆನೇ ಆಗಿದೆ. ಈಗ ಪೋಷಕರು ಅಷ್ಟೆಲ್ಲ ಹಣ ಖರ್ಚು ಮಾಡಿ ಅವ್ರನ್ನ ಕಳಿಸಿರ್ತಾರೆ. ಆಮೇಲೆ ಅಷ್ಟು ಪೋಷಕರು ನಮಗಾಗಿ ಅಷ್ಟು ಹಣ ಖರ್ಚು ಮಾಡಿರ್ತಾರೆ ಅಂತ ಅರಿವು ಮಕ್ಕಳಲ್ಲೂ ಇದ್ದೇ ಇರುತ್ತೆ. ಆಮೇಲೆ ಇಡೀ ಪೋಷಕರು, ಕುಟುಂಬ ಮತ್ತೆ ಸಮಾಜ ನಮ್ಮಿಂದ ಏನ್ ನಿರೀಕ್ಷೆ ಮಾಡ್ತಾ ಇದೆ ಅಂತಾನು ಮಕ್ಳಿಗೆ ಗೊತ್ತಿರುತ್ತೆ. ಸೊ ಇವೆಲ್ಲವೂ ಸಹಜವಾಗಿ ಅವ್ರ ಮೇಲೆ ಒತ್ತಡ ಹಾಕುತ್ತೆ. ನೇರವಾಗಿ ಯಾರು ಹಾಕದೆ ಹೋದ್ರು ಆಂತರಿಕವಾಗಿಯೇ ಇದು ಒತ್ತಡ ಸೃಷ್ಟಿ ಮಾಡ್ತಾ ಹೋಗುತ್ತೆ. ಸೊ ಇದನ್ನ ನಿಭಾಯಿಸೋದು ಹೇಗೆ ಅನ್ನೋದು ದೊಡ್ಡ ಪ್ರಶ್ನೆ. ಇದ್ರ ಬಗ್ಗೆ ನಾವು ಹೆಚ್ಚು ಚರ್ಚೆ ಮಾಡ್ಬೇಕಾಗಿದೆ. ಸರ್, ಸಾಮಾನ್ಯವಾಗಿ ಈ ರೀತಿಯ ಆತ್ಮಹತ್ಯೆಗಳಾದಾಗ ಅದರ ಹೊಣೆ ಯಾರು ಹೊರಬೇಕು? ಸರ್ಕಾರ ಹೊರಬೇಕಾ ಅಥವಾ ವ್ಯವಸ್ಥೆಗಳು ಹೊರಬೇಕಾ? ಈ ತರ ಹೊಣೆ ನಿರ್ಧಾರ ಮಾಡೋದು ಸ್ವಲ್ಪ ದಾರಿ ತಪ್ಪಿಸುವಂತದ್ದಾಗ್ಬಿಡುತ್ತೆ. ಈಗ ನೋಡಿ, ಪೋಷಕರು ನಿರೀಕ್ಷೆ ಸಹಜ, ತಮ್ಮ ಮಕ್ಕಳು ಚೆನ್ನಾಗಿ ಬೆಳೀಲಿ ಅಂತ ಒತ್ತಡ ಹಾಕ್ತಾರೆ. ಅವ್ರು ಹಾಕದೆ ಹೋದ್ರು ಅವರ ಮಾತುಗಳಲ್ಲಿ ಅಥವಾ ಅವರು ಅದಕ್ಕಾಗಿ ಪ್ರಯತ್ನ ಪಡೋದ್ರಲ್ಲಿ ಒತ್ತಡ ಸೃಷ್ಟಿ ಆಗುತ್ತೆ. ಮಕ್ಕಳು ಪರೀಕ್ಷೆಗಾಗಿ ತಯಾರಿ ಮಾಡೋದು ಸಹಜ. ಆಮೇಲೆ ಕೋಚಿಂಗ್ ಸೆಂಟರ್ಗಳು ಒಂದೋ ಮಕ್ಕಳನ್ನ ತಯಾರಿ ಮಾಡುತ್ತೆ ನಿಜ. ಆಮೇಲೆ ಅವೆಲ್ಲ ಖಾಸಗಿ ಸೆಂಟರ್ಗಳು, ಅಲ್ಲಿ ಸ್ಪರ್ಧೆ ಇರುತ್ತೆ, ಅಲ್ಲಿ ಹಣ ಮುಖ್ಯ ಆಗುತ್ತೆ, ಅದು ಸಹಜ. ಆಮೇಲೆ ಇಲ್ಲಿ ಐಐಟಿಗಾಗ್ಲಿ ಅಥವಾ ನೀಟ್ಗಾಗ್ಲಿ ಸೀಮಿತವಾದ ಸೀಟ್ಗಳಿರುತ್ತೆ. ಸೊ ಹಾಗಾಗಿ ಸ್ಪರ್ಧೆ ಜಾಸ್ತಿ ಇರುತ್ತೆ. ಇದು ಎಲ್ಲದರಲ್ಲೂ ಅಂದ್ರೆ ಎಲ್ಲರ ಪಾಲು ಇರುತ್ತೆ. ಸರ್ಕಾರ, ಕೋಚಿಂಗ್ ಸೆಂಟರ್ಗಳು, ಪೋಷಕರು, ಒಟ್ಟಾರೆ ಇಡೀ ಸಮಾಜ. ಸೊ ಎಲ್ಲರ ಪಾಲು ಇದ್ದೇ ಇರುತ್ತೆ. ಇದನ್ನು ನೇರವಾಗಿ ಒಬ್ಬರನ್ನ ಹೊಣೆ ಮಾಡಿದ್ರೆ ಸಮಸ್ಯೆಗಳಿಗೆ ಪರಿಹಾರ ಸಿಗಲ್ಲ. ಎಲ್ಲರೂ ತಾವೇನ್ ಮಾಡ್ತಾ ಇದ್ದೀವಿ, ಒಟ್ಟಾರೆ ಈ ಸಮಸ್ಯೆಗೆ ನಾವು ಪ್ರಾಕ್ಟಿಕಲ್ ಆದ ಪರಿಹಾರಗಳನ್ನ ಯಾವ ಯಾವ ಹಂತದಲ್ಲಿ ಹುಡ್ಕೋಬೇಕು ಅಂತ ಯೋಚನೆ ಮಾಡ್ಬೇಕಾಗತ್ತೆ.
ಸರ್, ಈಗ ಮತ್ತೊಂದಂತಂದ್ರೆ ಈಗ ಸಾಮಾನ್ಯವಾಗಿ ಈ ರೀತಿ ಆತ್ಮಹತ್ಯೆ ಘಟನೆಗಳ ಹಿನ್ನೆಲೆಯನ್ನ ನಾವು ನೋಡೋದಾದ್ರೆ ಎಲ್ಲಾ ಕಡೆನೂ ಸಹ ಪರೀಕ್ಷೆ ಅಥವಾ ಪಾಲಕರು, ಪೋಷಕರು ಅಥವಾ ಶಿಕ್ಷಣ ಸಂಸ್ಥೆಗಳ ಒತ್ತಡ ಒಂದೇ ಇರೋದಿಲ್ಲ. ಅದ್ರಲ್ಲಿ ಇನ್ನೊಂದು ಆಂಗಲ್ ಇರುತ್ತೆ. ಅದು ಜಾತಿ ತಾರತಮ್ಯ ಆಗಿರ್ಬೋದು ಅಥವಾ ಕೋಟಾದಡಿ ಸೀಟ್ ತಗೊಂಡು ಬಂದಿರೋರಾಗಿರ್ಬೋದು, ರಿಸರ್ವೇಶನ್ ಅಲ್ಲಿ ಸೀಟ್ ತಗೊಂಡು ಅಲ್ಲಿ ಕಲಿತಾ ಇರೋರಾಗಿರ್ಬೋದು. ಈ ಮಕ್ಕಳ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರ್ತಾ ಇದೆ? ಯಾಕಂದ್ರೆ ಹಲವಾರು ಉದಾಹರಣೆಗಳು ನಮ್ ಕಣ್ಣಿಗೆ ಇರುವಾಗ ಸರ್. ಖಂಡಿತ ಇದು ಒಂದು ವಿಷಯ ಆಗೇ ಆಗುತ್ತೆ. ಈಗ ನೋಡಿ, ಜಾತಿ ಒಂಥರ ಅಸಮಾನತೆಗಳು ಅಥವಾ ಈಗ ಜಾತಿಯಿಂದಾಗಿ ಕೆಲವರಿಗೆ ಅನುಕೂಲ ಆಗ್ತಾ ಇದೆ ಅಂತ ಮೇಲ್ಜಾತಿ ವಿದ್ಯಾರ್ಥಿಗಳ ಏನೋ ಒಂಥರ ಬೇಸರ ಅಥವಾ ಸಿಟ್ಟು, ಇವೆಲ್ಲವೂ ವಾಸ್ತವವಾದ್ದೆ. ಇದು ಜೀವನದ ಎಲ್ಲಾ ರಂಗಗಳಲ್ಲೂ ಇರುತ್ತೆ. ಆದ್ರೆ ವ್ಯಕ್ತಿಗತವಾಗಿ ಆ ವ್ಯಕ್ತಿ ಒಬ್ಬ, ಈಗ ನೋಡಿ, ಜಾತಿ ಅಸಮಾನತೆಯನ್ನ ಎದುರಿಸಿದವರು ಎಲ್ಲರೂ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ, ಅಥವಾ IIT ನೀಟ್ಗಳಲ್ಲಿ ಫೇಲ್ ಆದವರು ಎಲ್ಲರೂ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ಇತ್ತೀಚೆಗೆ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನೋದು ನಿಜ, ಆದ್ರೆ ಎಲ್ಲರೂ ಮಾಡ್ಕೊಂಡಿರಲ್ಲ. ಅಂದ್ರೆ ಹೊರಗಡೆಯ ಸಂದರ್ಭಗಳ ಪರಿಣಾಮ ಎಲ್ಲರ ಮೇಲೂ ಒಂದೇ ರೀತಿ ಇರೋಕ್ ಸಾಧ್ಯವಿಲ್ಲ. ಎಲ್ಲರ ಮೇಲೂ ಬೇರೆ ಬೇರೆ ರೀತಿಯಾಗಿರುತ್ತೆ. ಆದ್ರೆ ಆ ಥರದನ್ನ, ಅಂದ್ರೆ ಯಾರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ, ಆ ವ್ಯಕ್ತಿಗೆ ಏನ್ ಸಹಾಯ ಬೇಕು ಅಂಥದನ್ನ ಒಂದು ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಸಹಾಯದ ಅಗತ್ಯ ಇರೋರಿಗೆ ಸಹಾಯ ಮಾಡುವ ಒಂದು ವ್ಯವಸ್ಥೆ ಸೃಷ್ಟಿ ಆಗ್ಬೇಕು. ಈಗ ಒಂದು ಕಾಲೇಜಿನಲ್ಲೋ ಅಥವಾ ಒಂದು ವಿಶ್ವವಿದ್ಯಾನಿಲಯದಲ್ಲೋ ಯಾವುದೇ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮನಃಶಾಸ್ತ್ರಜ್ಞರ ಸಹಾಯ ಪಡೆಯೋದು ಅಥವಾ ರಿಲ್ಯಾಕ್ಸ್ ಮಾಡೋದು ಹೇಗೆ, ಒತ್ತಡವನ್ನ ಸೃಷ್ಟಿಯಾಗುವುದನ್ನ ಕಡಿಮೆ ಮಾಡೋದು ಹೇಗೆ ಅನ್ನೋದನ್ನ ಕಲಿಸೋದು ಯಾರು ಇಲ್ಲ. ಮಕ್ಕಳಿಗೆ ಎಲ್ಲಾ ಕಡೆಯಿಂದ ಒತ್ತಡಗಳಿದೆ, ಆದ್ರೆ ಅದನ್ನ ನಿಭಾಯಿಸೋದು ಹೇಗೆ ಅಂತ ಯಾರು ಕಲಿಸ್ತಾ ಇಲ್ಲ. ಇದು ನಮ್ಮ ದೊಡ್ಡ ದುರಂತ. ಯಾಕೆಂದ್ರೆ ನಾವು ಇವತ್ತು ಎಲ್ಲವೂ ಸಹಜವಾಗಿ ಬದ್ಬಿಡುತ್ತೆ ಅಂತ ಅನ್ಕೊಂಡಿದೀವಿ. ಆದ್ರೆ ಪ್ರಪಂಚ ಕಳೆದ 100 ವರ್ಷಗಳಲ್ಲಿ ಹೇಗೆ ಬದಲಾಗಿದೆ ಅಂತ ನಾವು ಯೋಚನೆ ಮಾಡ್ತಾ ಇಲ್ಲ. ಕಳೆದ 100 ವರ್ಷಗಳಲ್ಲಿ ಒತ್ತಡ ಸೃಷ್ಟಿಯಾಗುವ ವ್ಯವಸ್ಥೆ ಜಾಸ್ತಿ ಆಗಿರೋದ್ರ ಹಾಗೆ ಒತ್ತಡವನ್ನ ಕಲಿಸುವುದಕ್ಕೆ ಬೇಕಾದ ಸಾಧನಗಳು ಸಾಕಷ್ಟು ಸೃಷ್ಟಿಯಾಗಿದೆ. ಇದನ್ನ ಬಳಸೋ ಬಗ್ಗೆ ನಾವು ಯಾರೂ ಯೋಚನೆ ಮಾಡ್ತಾ ಇಲ್ಲ. ಸರ್ಕಾರಗಳಾಗ್ಲಿ ಅಥವಾ ವಿದ್ಯಾಸಂಸ್ಥೆಗಳಾಗ್ಲಿ ಅಥವಾ ಪೋಷಕರುಗಳಾಗ್ಲಿ. ಈಗ ಕೌನ್ಸಿಲಿಂಗ್ ಅಥವಾ ಮನಃಶಾಸ್ತ್ರಜ್ಞರ ಹತ್ರ ಆಗ್ಲಿ ಸಹಾಯ ಪಡೆಯೋದು ಅಂತಂದ್ರೆ ಒಂದು ದೌರ್ಬಲ್ಯ. ನೀನು ನಿನ್ನ ಮನಸ್ಸನ್ನ ನಿಗ್ರಹಿಸಿ ನಿನ್ನ ಒತ್ತಡವನ್ನ ನಿನಗೆ ನಿಭಾಯಿಸೋಕ್ ಆಗದೆ ಹೋದ್ರೆ ನೀನು ದುರ್ಬಲ ಅನ್ನೋ ಒಂದು ಮನಸ್ಥಿತಿ ಸೃಷ್ಟಿಯಾಗಿದೆ. ಈಗ ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ಯಾವ ರೀತಿ ಮನಸ್ಥಿತಿ ಇದೆ ಅಂತಂದ್ರೆ, ಯಾರಾದ್ರೂ ಒಬ್ಬ ವ್ಯಕ್ತಿ ಕೌನ್ಸಿಲರ್ ಹತ್ರ ಹೋಗ್ತಿದ್ದಾನೆ, ಮನಃಶಾಸ್ತ್ರಜ್ಞರ ಹತ್ರ ಹೋಗ್ತಿದ್ದಾನೆ ಅಂತ ಅಂದ ತಕ್ಷಣ ಆತನಿಗೆ ಹುಚ್ಚಿಡ್ದ್ ಬಿಟ್ಟಿದೆ, ಆತ ಸರಿ ಇಲ್ಲ, ಈ ರೀತಿಯ ಯೋಚನೆಗಳೇ ಜಾಸ್ತಿ ಇದೆ. ಅಂದ್ರೆ ಈಗ ದೇಹಕ್ಕೆ ಹೇಗೆ ಕಾಯಿಲೆ ಬರುತ್ತೋ ಅದೇ ರೀತಿ ಇದು ಮನಸ್ಸಿಗೆ ಬರುವಂತ ಕಾಯಿಲೆ, ಇದನ್ನು ನಾವು ಸಹ ಗುಣಪಡಿಸಬಹುದು ಅನ್ನೋ ಯೋಚನೆಯನ್ನ ಮಾಡೋದಿಲ್ಲ. ಇದು ಖಂಡಿತ ನಿಜ. ಯಾಕೆ ಅಂದ್ರೆ ಇದಕ್ಕೆ ಬಹಳಷ್ಟು ಆಳವಾದ ಸಾಮಾಜಿಕ ಕಾರಣಗಳಿದೆ. ಒಂದು, ಈ ಆಪ್ತ ಸಮಾಲೋಚನೆ ಅಥವಾ ಮನೋಚಿಕಿತ್ಸೆಗಳಿಗೆ ಹೋಗಿ ಸಹಾಯ ಪಡೆಯಬಹುದು ಅನ್ನೋದೇ ನಮ್ಮ ದೇಶಗಳಿಗೆ ಇನ್ನು ಹೊಸ ಕಾನ್ಸೆಪ್ಟ್. ಅದು ಪಾಶ್ಚಿಮಾತ್ಯ ದೇಶಗಳಲ್ಲಿ ಇತ್ತೀಚೆಗೆ ಅದ್ಭುತವಾದ ಸಂಶೋಧನೆಗಳಾಗಿದೆ, ಪರಿಹಾರದ ದಾರಿಗಳಿದೆ, ಸಾಕಷ್ಟು ಜನ ಸಹಾಯ ಪಡಿತಾ ಇದ್ದಾರೆ. ನಮಗೆ ಅದು ತೀರಾ ಹೊಸದು. ನಮಗೆ ಸಾಂಪ್ರದಾಯಿಕವಾಗಿ ಗೊತ್ತಿರೋ ಮಾರ್ಗಗಳು ಜ್ಯೋತಿಷ್ಯ ಶಾಸ್ತ್ರ, ತಾಯ್ತ ಕಟ್ಟೋದು ಅಥವಾ ವಾಸ್ತು ಬದಲಾವಣೆ, ಆ ತರದ ಮಾರ್ಗಗಳಲ್ಲೇ ನಾವಿನ್ನು ಅದರಲ್ಲೇ ಇದ್ದೀವಿ. ಸೊ ಹೊಸ ಬದಲಾವಣೆಗಳಿಗೆ ನಾವು ತೆರೆದುಕೊಳ್ತಾನೆ ಇಲ್ಲ. ಆಮೇಲೆ ಅದರ ಬಗ್ಗೆ ಅರಿವು ಮೂಡಿಸೋದ್ರ ಬಗ್ಗೆ ಸರ್ಕಾರನೂ ಯೋಚನೆ ಮಾಡ್ತಾ ಇಲ್ಲ, ವಿದ್ಯಾಸಂಸ್ಥೆಗಳು ಯೋಚನೆ ಮಾಡ್ತಾ ಇಲ್ಲ, ಪೋಷಕರು ಓಪನ್ ಆಗ್ತಾ ಇಲ್ಲ. ಇದು ದೊಡ್ಡ ದುರಂತ. ಹಾಗಾಗಿ ಮಕ್ಕಳ ಮೇಲೆ ಏನೇನ್ ಪರಿಣಾಮ ಆಗ್ತಾ ಇದೆ ಅಂತ ಅದು ಹೊರಗಡೆ ಏನು ಕಾಣ್ತಾನೆ ಇಲ್ಲ. ಯಾಕೆಂದ್ರೆ ಸಹಜವಾಗಿ ಯೋಚನೆ ಮಾಡಿ, ಈಗ ಅವ್ರದ್ದೇ ಆದ ಸಮಸ್ಯೆಗಳನ್ನ ಯಾವ್ದು ತಗೊಂಡು ಅವ್ರು ಹುಟ್ಟಿರೋಕ್ ಸಾಧ್ಯವಿಲ್ಲ. ವಾತಾವರಣದಲ್ಲಿ ಇರುವ ಎಲ್ಲ ಘಟನೆಗಳ ಪರಿಣಾಮವನ್ನು ಹೀರಿ ಬೆಳೀತಾರೆ. ಅಂದ್ರೆ ಮಕ್ಕಳು ಅಂದ್ರೆ ಒಂದು ಕುಟುಂಬದಲ್ಲಾದ್ರೆ ಕುಟುಂಬದ ಮಾನಸಿಕ ಒಂದು ಎಮೋಷನಲ್ ಎನ್ವಿರಾನ್ಮೆಂಟ್ ಅಂತೀವಿ.
ಒಂದು ಮಾನಸಿಕ ವಾತಾವರಣದ ಒಂದು ಪ್ರತಿಫಲನ. ಇಡೀ ಸಮಾಜದಲ್ಲಿ ಮಕ್ಕಳು ಹೇಗಿದ್ದಾರೆ ಅಂದ್ರೆ ಇಡೀ ಸಮಾಜದಲ್ಲಿ ಒಂದು ವ್ಯವಸ್ಥೆ ಹೇಗಿದೆ ಅನ್ನೋದ್ರ ಒಂದು ಪ್ರತಿಫಲನ ಮಾತ್ರ ಅವರು. ಸೊ ಹಾಗಾಗಿ ಈ ದೃಷ್ಟಿಯಿಂದ ನೋಡಿದ್ರೆ ಈ ಎಲ್ಲ ವಿಷಯಗಳ ಬಗ್ಗೆ ನಮ್ಮ ಸರ್ಕಾರಿ ತಜ್ಞರುಗಳ ಜ್ಞಾನ ಮತ್ತು ವಿವೇಚನೆ ದುರಾದೃಷ್ಟದಿಂದ ಬಹಳ ಕಡಿಮೆ ಮಟ್ಟಿದೆ. ನಿಮ್ಗೊಂದ್ ಸಣ್ಣ ಉದಾಹರಣೆ ಹೇಳ್ತೀನಿ ನೋಡಿ. ಈಗ ರಾಜಸ್ಥಾನ್ ಕೋಟಾ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಸೊ ಈ ಕೋಟಾದಲ್ಲಿ ಆತ್ಮಹತ್ಯೆಗಳು ಜಾಸ್ತಿ ಆಗಿದೆ ಎಂದಾಗ ಅಲ್ಲಿನ ಸರ್ಕಾರಿ ಅಧಿಕಾರಿಗಳು ಒಂದು ಪರಿಣಾಮ ಒಂದು ಏನು ಸೊಲ್ಯೂಷನ್ ಏನ್ ಹುಡುಕ್ತಾರೆ ಅಂದ್ರೆ, ಈಗ ಮಕ್ಕಳು ಫ್ಯಾನ್ಗೆ ನೇಣು ಹಾಕೊಂಡು ಆತ್ಮಹತ್ಯೆ ಮಾಡ್ಕೋತಾರೆ, ಹಾಗಾಗಿ ರೂಮ್ ಅಲ್ಲಿರೋ ಫ್ಯಾನ್ಗಳನ್ನೆಲ್ಲ ತೆಗೆದ್ಬಿಡಿ ಅಂತ ಆರ್ಡರ್ ಮಾಡ್ಬಿಟ್ರು. ಈಗ ರಾಜಸ್ಥಾನದಂತ ಒಂದು ಸ್ಥಳದಲ್ಲಿ ಒಂದು ರೂಮ್ ಅಲ್ಲಿ ಫ್ಯಾನ್ ಇಲ್ದೇನೂ ಬದುಕೋಕ್ ಸಾಧ್ಯ ಇದೆಯಾ? ಅಲ್ವಾ? ಆಮೇಲೆ ಮಕ್ಳಿಗೆ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಫ್ಯಾನ್ ಒಂದೇ ಬೇಕಾ? ರೈಲ್ ಹತ್ರ ಹೋಗ್ಬೋದು, ಬೇರೆ ಕಡೆ ಎಲ್ಲ ಕಡೆ ಹೋಗ್ಬೋದು. ಸೊ ಇಷ್ಟು ಒಂಥರ ಕ್ಷುಲ್ಲಕವಾಗಿ ಯೋಚನೆ ಮಾಡುವ ವ್ಯವಸ್ಥೆಯಲ್ಲಿ ಬಹಳ ಕಷ್ಟ ಮಕ್ಕಳ ಪರಿಸ್ಥಿತಿ. ಸರ್, ಈಗ ಮೆರಿಟ್ ಬೇಸ್ಡ್ ಸಿಸ್ಟಮ್ ಅನ್ನೋದು ಒಬ್ಬ ವಿದ್ಯಾರ್ಥಿಗೆ ಮಾನಸಿಕವಾಗಿ ಶತ್ರು ಆಗೋದು ಯಾವಾಗ? ಇಲ್ಲ, ಈಗ ಮೆರಿಟ್ ಬೇಸ್ಡ್ ಸಿಸ್ಟಮ್ ಅಂದ್ರೆ ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಒಂದು ಮಟ್ಟಿಗೆ ಅದು ಅನಿವಾರ್ಯ. ಯಾಕೆಂದ್ರೆ ಅವಕಾಶಗಳು ಸೀಮಿತ ಆಗಿದೆ. ಆಮೇಲೆ ಇಡೀ ಒಂದು ಸಮಾಜದಲ್ಲಿ ಎಂತ ಮನಸ್ಥಿತಿ ಇದೆ ಅಂತಂದ್ರೆ, ನಿನ್ನ ಓದು ಅಂದ್ರೆ ನಿನ್ನ ಸಂಬಳ ಎಷ್ಟು ಬರುತ್ತೆ ಅಥವಾ ನೀನು ಯಾವ ಕ್ಷೇತ್ರದಲ್ಲಿ ಎಷ್ಟು ಹೆಸರು ಮಾಡ್ತೀಯ ಅನ್ನೋದೇ ಯಶಸ್ಸಿನ ಮಾನದಂಡ ಆಗ್ಬಿಡುತ್ತೆ ಅಂತ. ನಮಗೆ ಮಾನಸಿಕವಾಗಿ ಸಮಾಧಾನದಲ್ಲಿ ಎಷ್ಟಿದೆ, ತೃಪ್ತಿ ಎಷ್ಟಿದೆ ಅನ್ನೋದು ಬಹಳ ಒಂಥರ ವ್ಯಕ್ತಿನಿಷ್ಠ ಸಬ್ಜೆಕ್ಟಿವ್ ವಿಷಯ. ಅದರಿಂದ ಅಳಿಯೋಕ್ಕಾಗಲ್ಲ. ಆದ್ರೆ ನಾನು ಮಾಡೋ ಹಣ, ನಾನು ಗಳಿಸುವ ಯಶಸ್ಸು ಸುಲಭವಾಗಿ ಅಳಿಬಹುದಾಗಿದ್ದು. ಸೊ ಹಾಗಾಗಿ ಏನಾಗುತ್ತೆ ಅಂತ ಅಂದ್ರೆ ಮೆರಿಟ್ ಬೇಸ್ಡ್ ಅನಿವಾರ್ಯ ಆಗ್ಬಿಡುತ್ತೆ. ಯಾಕೆಂದ್ರೆ ಇದು ಏನಂದ್ರೆ ಈಗ ಅವಕಾಶಗಳು ಬಹಳ ಸೀಮಿತವಾಗಿದೆ. ಹಾಗಾಗಿ ಇದು ಹುಡುಗರ ಮಧ್ಯೆ ಆಯ್ಕೆ ಮಾಡ್ಕೋಬೇಕಾದ್ರೆ ಏನಾದ್ರು ಒಂದು ದಾರಿ ಹುಡುಕ್ಲೇಬೇಕಾಗುತ್ತೆ. ಆದ್ರೆ ಆ ಮೆರಿಟ್ ಬೇಸ್ಡ್ ಸಿಸ್ಟಮ್ ಅಲ್ಲಿ ಮಾತ್ರ ಒಬ್ಬ ಒಳ್ಳೆಯ ಡಾಕ್ಟರ್ ಅಥವಾ ಒಬ್ಬ ಒಳ್ಳೆ ಇಂಜಿನಿಯರ್ ಆಗಬಹುದು ಅಂತದೇನು ಅದಕ್ಕೇನು ಪುರಾವೆಗಳಿಲ್ಲ. ಆದ್ರೆ ನಾವು ಬೇರೆ ಏನು ದಾರಿಗಳನ್ನೇ ಹುಡುಕ್ತಾ ಇಲ್ಲ. ಯಾಕೆಂದ್ರೆ ಒಬ್ಬ ಶಸ್ತ್ರಚಿಕಿತ್ಸಕ ಆಗೋದಕ್ಕೆ ಬುದ್ಧಿವಂತಿಕೆಯ ಜೊತೆಗೆ ಸಾಕಷ್ಟು ತಾಳ್ಮೆ, ಲೋಕಿಯ ಜೊತೆಗೆ ಒಂದು ಮಾನಸಿಕ ಬಾಂಧವ್ಯ ಬೆಳೆಸೋ ಒಂದು ಕ್ಷಮತೆ ಇರ್ಬೇಕಾಗತ್ತೆ. ಅಥವಾ ಒಂದು ತರ ಕಾರ್ಯಗಾರಿಕೆ, ಒಂಥರ ಸ್ಕಿಲ್ ಬೇಕಾಗುತ್ತೆ ಒಬ್ಬ ಶಸ್ತ್ರಚಿಕಿತ್ಸಕನಿಗೆ. ಅದು ಯಾವ್ದು ಇದೆಯಾ ಅಂತ ನೋಡೋದೇ ಇಲ್ಲ ನಾವು. ನಿಮಗೆ ಬಯಾಲಜಿಲಿ, ಬಾಟ್ನಿ, ಝುಯಾಲಜಿಲಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಅಲ್ಲಿ ಎಷ್ಟು ಅಂಕಗಳು ಬಂದಿದೆ ಅನ್ನೋದ್ರ ಮೇಲೆ ನಿರ್ಧಾರ ಮಾಡ್ತೀವಿ. ಸೊ ಇಡೀ ವ್ಯವಸ್ಥೆ ಒಂಥರದ ಅಸಮತೋಲನ ಸೃಷ್ಟಿ ಮಾಡ್ಬಿಟ್ಟಿದೆ. ಸೊ ಹಾಗಾಗಿ ಮಕ್ಳಿಗೆ ಏನಾಗುತ್ತೆ ಅಂತ ಅಂದ್ರೆ, ಈಗ ತಾನು ವಿದ್ಯಾ ಆಗದೆ ಹೋದ್ರೆ ಅಥವಾ IIT ಓದದೆ ಹೋದ್ರೆ ಜೀವನವೇ ನಿರರ್ಥಕ ಅಂದ್ಕೊಳ್ಳೋ ಮನಸ್ಥಿತಿ ಇರ್ಬೇಕಾದ್ರೆ ಒತ್ತಡ ಅನಿವಾರ್ಯವಾಗಿ ಸೃಷ್ಟಿ ಆಗ್ಬಿಡುತ್ತೆ. ಸರ್, ಈಗ ಈ ಹಿಂದೆ ನಡೆದಂತ ರೋಹಿತ್ ವೆಮುಲ ಆತ್ಮಹತ್ಯೆ ಪ್ರಕರಣ ಮತ್ತು ಈಗ ನಡೀತಾ ಇರುವಂತ IIT ವಿದ್ಯಾರ್ಥಿಗಳ ಆತ್ಮಹತ್ಯೆ ಪ್ರಕರಣವನ್ನು ನಾವು ಪ್ರತ್ಯೇಕವಾಗಿ ನೋಡ್ಬಹುದಾ? ಇದನ್ನ ನಾವ್ ಯಾವ ರೀತಿ ನೋಡ್ಬೇಕಾಗತ್ತೆ? ರೋಹಿತ್ ವೇಮುಲ ಪ್ರಕರಣ ಸ್ವಲ್ಪ ವಿಶಿಷ್ಟವಾದ್ದು. ಅದು ಹೊರಗಡೆ ಸಿಕ್ಕಿರುವ ವರದಿಗಳ ಪ್ರಕಾರ ಈಗ ಜಾತಿ ಅಸಮಾನತೆಯಿಂದ ಅದನ್ನ ಸಹಿಸ್ಕೊಳ್ಳಲು ಆಗದೇ ಇರೋದಕ್ಕೆ ವ್ಯಕ್ತಿ ಅವರು ರೋಹಿತ್ ಆತ್ಮಹತ್ಯೆ ಮಾಡ್ಕೊಂಡ್ರು. ಸೊ ಅದು ನಮ್ಮ ಜಾತಿಯ ವ್ಯವಸ್ಥೆಯ ಕ್ರೂರ ಮುಖಗಳು ನಮ್ಮ ಸಮಾಜದಲ್ಲಿ ಹೇಗಿದೆ ಅಂತ ತೋರ್ಸುತ್ತೆ ಅಂತ. ಆದ್ರೆ ಅಲ್ಲೂ ಒಂದು ವಿಷಯ ಬರುತ್ತೆ. ಅದೇ ಜಾತಿ ಅಸಮಾನತೆಯನ್ನ ನೀಗಿಕೊಂಡು ಸಹಿಸಿಕೊಂಡು ಮೇಲ್ ಬಂದವರು ಸಾಕಷ್ಟು ಜನ ಇದ್ದಾರೆ. ಬಟ್ ರೋಹಿತ್ಗೆ ದುರದೃಷ್ಟದಿಂದ ಅದು ಸಾಧ್ಯವಾಗ್ಲಿಲ್ಲ. ಅವರಿಗೂ ಕೂಡ ಸೂಕ್ತ ಸಮಯದಲ್ಲಿ ಸರಿಯಾದ ಸಹಾಯ ಸಿಕ್ಕಿದ್ರೆ ಸಾಧ್ಯವಾಗ್ತಿತ್ತು. ಯಾಕೆಂದ್ರೆ ನನ್ನ ಹತ್ರ ಸಹಾಯ ಕೇಳ್ಕೊಂಡ್ ಬಂದಿರೋ ಕೆಳವರ್ಗದ ಕೆಳಜಾತಿಯ ಜನಗಳಲ್ಲಿ ನಾನು ಒಂದು ಸಹಜವಾದ ಎಚ್ಚರಿಕೆಯನ್ನ ಗಮನಿಸ್ತೀನಿ. ಅವರಲ್ಲಿ ಪ್ರತಿಭೆ ಏನಿದೆ ಅನ್ನೋದು ಪ್ರಶ್ನೆನೇ ಅಲ್ಲ. ಒಂಥರ ಅವರು ಸಾಮಾಜಿಕ ಹಿಂಜರಿಕೆಗಳನ್ನ ಮೈಗೂಡಿಸ್ಕೊಂಡೇ ಬೆಳೆದು ಬಿಟ್ಟಿರ್ತಾರೆ. ಸೊ ಅದನ್ನ ಮೀರೋದನ್ನ ಕಲಿಸೋದು ಬಹಳ ಚಾಲೆಂಜಿಂಗ್ ಇರುತ್ತೆ.
ಯಾಕೆಂದ್ರೆ ಅವರು ಅಂತಹ ಕಹಿಯಾದ ವಾತಾವರಣದಲ್ಲಿ ಅವ್ರು ಬೆಳೆದಿರ್ತಾರೆ. ಸೊ ಹಾಗಾಗಿ ರೋಹಿತ್ ವೇಮುಲಾ ಪ್ರಕರಣ ಸ್ವಲ್ಪ ವಿಶಿಷ್ಟವಾದದ್ದು. ಈ ಉಳಿದಿರೋ IITಗಳಲ್ಲಿ ನಡೆಯುವ ಆತ್ಮಹತ್ಯೆಗಳಿಗೆ ಸರ್ಕಾರಗಳು, ಪೋಷಕರು ಮತ್ತೆ ಆ ಕೋಚಿಂಗ್ ಸೆಂಟರ್ಗಳು ಅಥವಾ ಕಾಲೇಜ್ಗಳು ಒಟ್ಟಾಗಿ ಕೂತು ಪರಿಹಾರ ಹುಡುಕಿದ್ರೆ ಇದರಲ್ಲಿ ಕಡಿಮೆ ಅಂದ್ರೆ ಅರ್ಧದಷ್ಟನ್ನಾದ್ರೂ ಕಡಿಮೆ ಮಾಡ್ಬೋದು. ಈಗ ಸರಳವಾಗಿ ಯೋಚನೆ ಮಾಡಿ, ಒಂದು ಸರ್ಕಾರ, ಓಕೆ, ಕೋಚಿಂಗ್ ಸೆಂಟರ್ಗಳು, ಪೇರೆಂಟ್ಸ್ 3 ಜನ ಕೂತು ವಾರಕ್ಕೆ ಮಕ್ಕಳ ದಿನಕ್ಕೆ ಎಷ್ಟು ದಿನ ಅವರಿಗೆ ಎಷ್ಟು ಗಂಟೆ ಟೀಚ್ ಮಾಡ್ಬೋದು? ಹೆಚ್ಚಂದ್ರೆ 7 ರಿಂದ 8 ಗಂಟೆ ಮಾಡ್ಬೋದು. ಮಕ್ಕಳಿಗೆ 1 ಗಂಟೆ ಆದ್ರೂ ಫ್ರೀಯಾಗಿ ಕೊಡ್ಬೇಕಾಗುತ್ತೆ. ಕೆಲವು ಸರಿ ಆಟ ಆಡಿಸ್ಬೇಕಾಗುತ್ತೆ, ಕೆಲವರಿಗೆ ಧ್ಯಾನದ ಕ್ರಮಗಳನ್ನು ಕಳಿಸ್ಬೇಕಾಗತ್ತೆ. ಆಮೇಲೆ ಮನೆಯಿಂದ ದೂರ ಇರೋರಿಗೆ ದಿನಕ್ಕೆ 15 ನಿಮಿಷ ಪೇರೆಂಟ್ಸ್ ಹತ್ರ, ಅವ್ರ ಫ್ರೆಂಡ್ಸ್ ಹತ್ರ ಮಾತಾಡೋದಕ್ಕೆ ಅವಕಾಶ ಕೊಡ್ಬೇಕಾಗತ್ತೆ. ಆಮೇಲೆ ವಾರಕ್ಕೊಂದಿನ ಕಡ್ಡಾಯವಾಗಿ ರಜೆ ಕೊಡ್ಬೇಕಾಗತ್ತೆ. ಆಮೇಲೆ ಕೊನೆಯ ಪಕ್ಷ ಎಲ್ಲಾ ಶಿಕ್ಷಣ ಸಂಸ್ಥೆಗಳಲ್ಲಿ ಹೈಸ್ಕೂಲ್ ಇಂದ ಶುರುವಾಗಿ PUC ಇಂದ ಶುರುವಾಗಿ ಒಬ್ರು ತಜ್ಞ ಮನೋಚಿಕಿತ್ಸಕರು ವಾರಕ್ಕೊಮ್ಮೆ ಆದ್ರೂ ಭೇಟಿ ಮಾಡಿ ಮಕ್ಕಳ ಜೊತೆಗೆ ಮಾತಾಡೋದಕ್ಕೆ ಅವಕಾಶ ಕಲ್ಪಿಸ್ಕೊಡ್ಬೇಕಾಗತ್ತೆ. ಇವೆಲ್ಲ ಬಹಳ ಸರಳವಾಗಿ ಮಾಡಬಹುದಾದ್ದು. ಇದಕ್ಕೆ ಒಂಥರ ಇವೆಲ್ಲ ಕಾಮನ್ ಸೆನ್ಸ್ಗಳಿವೆ. ಬಟ್ ಈ ಕಡೆ ಕೂಡ ಯಾರು ದೃಷ್ಟಿ ಹರಿಸ್ತಾ ಇಲ್ಲ ಅನ್ನೋದು ಬಹಳ ದುರದೃಷ್ಟದ ವಿಚಾರ. ಸರ್, ಈಗ ಸಾಮಾನ್ಯವಾಗಿ ಹಿಂದುಳಿದ ವರ್ಗದಿಂದ ಬಂದಂತ ವಿದ್ಯಾರ್ಥಿಗಳಿಗೆ ಮೇಲು ಕೀಳು ಅದೆಲ್ಲ ಒಂದ್ ರೀತಿ ಸಣ್ಣಿದ್ದಾಗಿಂದನೇ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಅದನ್ನ ಅವ್ರು ಸಣ್ಣಿದ್ದಾಗಿಂದನೇ ನೋಡ್ಕೊಂಡು ಅದ್ರ ಜೊತೆನೆ ಜೀವನ ಮಾಡ್ಕೊಂಡು ಅದನ್ನೇ ರೂಢಿ ಮಾಡ್ಕೊಂಡು ಬೆಳೆದಿರ್ತಾರೆ. ಸೊ ಈ ರೋಹಿತ್ ವೇಮುಲಾ ಪ್ರಕರಣ ವ್ಯಕ್ತಿ ಡೆತ್ ನೋಟ್ ಅಲ್ಲಿ ನನ್ನ ನೋಟ್ ಅಲ್ಲಿ ಅಂತಂದ್ರೆ ಸಣ್ಣಿದ್ದಾಗಿಂದ ಅವ್ನು ಫೇಸ್ ಮಾಡೋದಕ್ಕಿಂತ ದೊಡ್ಡ ಮಟ್ಟದ ಒಂದು ಹಿಂಸೆ ಅಥವಾ ದೊಡ್ಡ ಮಟ್ಟದ ಒಂದು ನೋವು ಆತ ಫೇಸ್ ಮಾಡಿದ ಅಂತಾನೆ ಅರ್ಥ ಅಲ್ವಾ? ಖಂಡಿತ ಖಂಡಿತ. ನಾನು ಹೇಳ್ತೀನಲ್ಲ, ಈಗ ಮಕ್ಕಳು, ಈಗ ನೀವು ಒಂದು ವಾತಾವರಣದಲ್ಲೇ ವಿಷ ಇಡ್ಬೇಕಾದ್ರೆ ಅಲ್ಲಿರೋ ಒಬ್ಬ ವ್ಯಕ್ತಿ ಆರೋಗ್ಯಕರವಾಗಿ ಬೆಳಿಬೇಕು ಅಂತ ಹೇಳೋದಕ್ ಸಾಧ್ಯವಿಲ್ಲ. ಈಗ ಭಾರತದಲ್ಲಿ ಜಾತಿ ಅಸಮಾನತೆಗಳು ಅಥವಾ ಲಿಂಗ ಅಸಮಾನತೆಗಳು ಯಾವ ರೀತಿ ಮಾನಸಿಕ ಪರಿಣಾಮ ಬೀರುತ್ತೆ ಅನ್ನೋ ಯಾವುದೇ ಅಧ್ಯಯನಗಳು ಕೂಡ ಆಗಿಲ್ಲ. ಆದ್ರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಕಪ್ಪು ಜನಾಂಗಗಳ ಮೇಲೆ, ಮಹಿಳೆಯರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಅಧ್ಯಯನಗಳು ಆಗಿದ್ದಾವೆ. ಈಗ ಕೆನಡಾದಲ್ಲಿ ಅಥವಾ ಅಮೆರಿಕಾದಲ್ಲಿ ಕಪ್ಪು ಜನಾಂಗದವರು ಹೆಚ್ಚು ದೈಹಿಕ ರೋಗವನ್ನು ಎದುರಿಸ್ತಾರೆ. ಸ್ತ್ರೀಯರು ನಾವು ಆಟೋ ಇಮ್ಯೂನ್ ಡಿಸೀಸ್ ಅಂತೀವಿ, ಅಂದ್ರೆ ದೇಹದ ರೋಗ ನಿರೋಧಕ ಶಕ್ತಿಯೇ ದೇಹದ ಆರೋಗ್ಯವನ್ನು ಹಾಳು ಮಾಡ್ತಾ ಹೋಗುತ್ತೆ. ಸೊ ಅಂತ ಕಾಯಿಲೆಗಳು ಜಾಸ್ತಿ ಇರುತ್ತೆ ಹೆಣ್ಮಕ್ಳಲ್ಲಿ ಅಂತಾನು ಸಂಶೋಧನೆಗಳಾಗಿದೆ. ಸೊ ಈ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಭಾರತದಂತ ಒಂದು ತೀವ್ರ ವರ್ಗೀಕೃತ ಒಂದು ಸಮಾಜದಲ್ಲಿ ಜಾತಿ ಅಸಮಾನತೆಗಳು ದೈಹಿಕ ಮಾನಸಿಕ ಆರೋಗ್ಯದ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದರ ಯಾವ ಅಧ್ಯಯನಗಳೇ ನಡೆದಿಲ್ಲ. ಸರ್ಕಾರಗಳು, ಗಣತಿಗಳು ಆತರ ಮೇಲ್ಮಟ್ಟದ ಕೆಲಸ ಮಾಡುತ್ತೆ ಹೊರತು ಒಂದು ಆಳವಾದ ಅಧ್ಯಯನ ಮಾಡುವ ಪರಿಣಾಮಗಳನ್ನ ಅದ್ರ ಬಗ್ಗೆ ಯೋಚನೆನೇ ಮಾಡ್ತಾ ಇಲ್ಲ. ಖಂಡಿತವಾಗಿ ಹೇಳ್ತೀನಿ, ಈ ಯಾವುದೇ ತರದ ಅಸಮಾನತೆ, ಲಿಂಗ ಮತ್ತು ಜಾತಿಯ ಅಸಮಾನತೆಗಳು ಬಾಲ್ಯದಿಂದನೇ ಬಂದಾಗ ಆ ಮಕ್ಕಳ ದೈಹಿಕ ಮಾನಸಿಕ ಸ್ಥಿತಿಗಳು ಸಹಜವಾಗಿ ಕುಗ್ಗಿ ಹೋಗುತ್ತೆ. ಯಾಕೆಂದ್ರೆ ಅನಿವಾರ್ಯವಾಗಿ ಆ ಹಿಂಜರಿಕೆ ಅವರ ವ್ಯಕ್ತಿತ್ವದ ಭಾಗ ಆಗ್ಬಿಡುತ್ತೆ. ನಾನು ಒಂದು ಈ ಗುಂಪಿಗೆ ಸೇರಿದವನಲ್ಲ ಅಂತ ಅನ್ಸ್ಬಿಡುತ್ತೆ ಅವರಿಗೆ. ಯಾಕೆಂದ್ರೆ ನಾವೆಲ್ಲ ಸಣ್ಣ ಸಣ್ಣ ಗುಂಪುಗಳಲ್ಲಿ ಲಕ್ಷಾಂತರ ವರ್ಷಗಳಿಂದ ಒಟ್ಟಾಗಿ ಬದುಕಿದವರು, ಹಂಟರ್ ಗ್ಯಾದರ್ ಟ್ರೈಬ್ಸ್ ಅಂತಾರೆ ಆಯ್ತಾ. ಈ ಸಮಾಜ, ನಾಗರಿಕತೆ ಇವೆಲ್ಲ ಹುಟ್ಟಿದ್ದು ಕೇವಲ 10,000 ವರ್ಷಗಳಿಂದ. ಅದಕ್ಕಿಂತ ಹಿಂದೆ ನಾವು 20 ಲಕ್ಷ ವರ್ಷ ಸಣ್ಣ ಸಣ್ಣ ಗುಂಪುಗಳಲ್ಲಿ 50, 100, 150 ಜನರ ಗುಂಪುಗಳಲ್ಲಿ ಅಲೆಮಾರಿ ಜನಾಂಗಗಳಾಗಿ ಬದುಕಿದವರು. ಅಲ್ಲಿ ಏನಾಗ್ತಿತ್ತು ಅಂದ್ರೆ ಯಾವುದೇ ತರದ ಅಸಮಾನತೆ ಇರ್ತಿರ್ಲಿಲ್ಲ. ನಾನು ಈ ಗುಂಪಿಗೆ ಸೇರಿದವನು ಅನ್ನುವ ಒಂದು ಮಾನಸಿಕ ಸ್ಥಿತಿಯಲ್ಲಿ ಎಲ್ಲರೂ ಬೆಳೀತಿದ್ರು. ಆದ್ರೆ ಇವತ್ತು ನಾವು ಒಂದು ದೊಡ್ಡದಾದ ದೇಶ ಕಟ್ಕೊಂಡಿದೀವಿ, 140 ಕೋಟಿ ಜನ ಇರೋ ದೇಶ ಕಟ್ಕೊಂಡಿದೀವಿ. ಅದರಲ್ಲಿ ಸಾವಿರಾರು ತರದ ಅಸಮಾನತೆಗಳನ್ನ ಸೃಷ್ಟಿ ಮಾಡ್ಕೊಂಡಿದೀವಿ. ಸೊ ಎಲ್ಲರೂ ಯಾವುದೇ ಗುಂಪಿಗೆ ಸೇರಿದವನು ಅಲ್ಲ, ನಾನು ಈ ಸಮಾಜಕ್ಕೆ ಹೊಂದಿಕೆ ಆಗಬಲ್ಲನೆ ಅನ್ನುವ ಒಂದು ಅನುಮಾನದಲ್ಲೇ ಕೆಳವರ್ಗದವರು, ಮಹಿಳೆಯರು ಎಲ್ಲರೂ ಬೆಳೀತಾರೆ.
ಇದನ್ನ ನಾನು ನನ್ನ ಜೊತೆಗೆ ಮಾತಾಡಕ್ ಬಂದವ್ರ ಹತ್ರ ಸ್ಪಷ್ಟವಾಗಿ ಗುರುತಿಸಿದ್ದೀನಿ. ಆದ್ರೆ ಇದ್ರ ಬಗ್ಗೆ ಒಂದು ದೊಡ್ಡ ಮಟ್ಟದ ಅಧ್ಯಯನ ಆಗ್ಬೇಕಾಗತ್ತೆ, ಅದರ ಪರಿಹಾರಗಳನ್ನು ಹುಡುಕ್ಬೇಕಾಗತ್ತೆ. ಸರ್, ಈಗ ಈ ಆತ್ಮಹತ್ಯೆ ಪ್ರಕರಣ ಅಂತ ಬಂದಾಗ ಹೈ ಪರ್ಫಾರ್ಮೆನ್ಸ್ ಯಾರು ಕೊಡ್ತಾರೆ ವಿದ್ಯಾರ್ಥಿಗಳು? ಹೈ ಪರ್ಫಾರ್ಮಿಂಗ್ ವಿದ್ಯಾರ್ಥಿಗಳೇ ಜಾಸ್ತಿ ಸುಳಿಯಲ್ಲಿ ಸಿಲುಕ್ತಿದಾರ ಅಂತ, ಆತ್ಮಹತ್ಯೆ ಸುಳಿಯಲ್ಲಿ? ಇಲ್ಲ, ಈಗ ಒತ್ತಡ ಅಂದ್ರೆ ಏನಾಗುತ್ತೆ ಗೊತ್ತಾ? ನಾನು ಈಗ ಒಂದು ವಿಷಯದ ಮೇಲೆ, ಒಂದೇ ವಿಷಯದ ಮೇಲೆ ಏನೋ ಒಂದು ಸಾಧಿಸಲೇಬೇಕು ಅಂತ ಒಂದು ಗುರಿ ಹಿಡಿದು ಆ ಮಟ್ಟದಲ್ಲಿ ಕೆಲಸ ಮಾಡ್ತಾ ಹೋದಾಗ ಎರಡು ಪರಿಣಾಮಗಳಾಗುತ್ತೆ. ಒಂದು, ನಾವು ಜೀವನದ ವಿವಿಧ ಮುಖಗಳನ್ನು ನೋಡುವ ಆಸಕ್ತಿಯನ್ನ ಅಥವಾ ಆ ಕ್ಷಮತೆಯನ್ನ ಕಳ್ಕೊಂಡ್ಬಿಡ್ತೀವಿ. IIT ಅಥವಾ ನೀಟ್ ಹೊರತಾಗಿಯೂ ಒಂದು ತೃಪ್ತಿಯ, ಸಮಾಧಾನದ, ಒಳ್ಳೆಯ, ಗೌರವದ ಬದುಕು ಸಾಧ್ಯ ಅನ್ನುವ ಕಲ್ಪನೆನೇ ಅವರಿಗೆ ಬರಲ್ಲ. IITನೇ ಬದುಕು, ನೀಟೇ ಬದುಕು ಅನ್ಕೊಂಡ್ಬಿಡ್ತಾರೆ. ಇದು ಒಂದು ಕಾರಣ ಆಗತ್ತೆ. ಎರಡನೇ ಕಾರಣ ಏನಾಗುತ್ತೆ ಅಂದ್ರೆ, ಅವರು ಹಾಗಾಗ್ತಾ ಹೋದಾಗ ಆತ್ಮಹತ್ಯೆಗಳಿಗೆಲ್ಲ ಮುಖ್ಯ ಕಾರಣ ನಾವು ಮಾನಸಿಕವಾಗಿ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಅಥವಾ ನಮ್ಮ ಕುಟುಂಬದವರ ಜೊತೆಗೆ, ನಮ್ಮ ಆತ್ಮೀಯರ ಜೊತೆಗೆ ಸಂಪರ್ಕ ಕಳ್ಕೊಳ್ತಾ ಹೋಗ್ತೀವಿ. ಯಾಕೆಂದ್ರೆ ನಮ್ಮ ಮಿದುಳು ಮತ್ತು ನರ್ವಸ್ ಸಿಸ್ಟಮ್, ನರಮಂಡಲ ಇದೆಯಲ್ವಾ, ಅದು ಇನ್ನೊಂದು ವ್ಯಕ್ತಿಯ, ಇನ್ನೊಂದು ಮನುಷ್ಯ ಜೀವದ ಜೊತೆಗೆ ಮಾತ್ರ ಸಮಾಧಾನಕರ ಸ್ಥಿತಿಯಲ್ಲಿ ಸ್ಥಿರೋಕ್ ಸಾಧ್ಯ. ಹಾಗಾಗಿ ಮೊಬೈಲ್ಗಳು ಅಥವಾ ಕಂಪ್ಯೂಟರ್ಗಳು ಇವತ್ತು ದೊಡ್ಡ ಅಪಾಯ ಮಾಡ್ತಾ ಇದೆ. ಆದ್ರೆ IIT ಅವರಿಗೆ ಅಥವಾ ನೀಟ್ ಹುಡುಗರಿಗೆ ಏನಾಗುತ್ತೆ ಅಂದ್ರೆ, ಅವರು ಮನುಷ್ಯ ಸಂಪರ್ಕದಿಂದಾನೇ ದೂರ ಆಗ್ಬಿಡ್ತಾರೆ. ಅವ್ರಿಗೆ ತಮ್ಮ ಒಳಗಡೆ ಏನಾಗ್ತಾ ಇದೆ ಅಂತಾನೆ ಗೊತ್ತಿರಲ್ಲ. ಅಂದ್ರೆ ನಮ್ಮ ಮೆದುಳಿನಲ್ಲಿ ಭಾವನಾತ್ಮಕ ಏರಿಳಿತಗಳನ್ನ ಅನುಭವಿಸೋದಕ್ಕೆ ಬೇರೆಯಾದ ಭಾಗ ಇರುತ್ತೆ. ವಿಷಯಗಳನ್ನ ಗ್ರಹಿಸಿ ಅರ್ಥ ಮಾಡ್ಕೊಂಡು ಕಾಗ್ನಿಟಿವ್ ಮೈಂಡ್ ಅಂತಾರೆ ಅದು. ಸೊ ಕಾಗ್ನಿಟಿವ್ ಮೈಂಡ್ ಮಾತ್ರ ಕೆಲಸ ಮಾಡುತ್ತೆ ಹೊರತು ಭಾವನಾತ್ಮಕ ಅನುಭವಗಳಿಗೆ ಇರುವ ಮೆದುಳನ್ನ ನಾವು ಪೂರ್ಣ ಕಡೆಗಣಿಸ್ಬಿಡ್ತೀವಿ. ವಾಸ್ತವವಾಗಿ ನಮ್ಮ ಮೆದುಳಿನ ರಚನೆ ಆಗಿದೆ ಅಂದ್ರೆ, ಈ ಭಾವನಾತ್ಮಕ ಏರಿಳಿತಗಳನ್ನ ಅನುಭವಿಸಿ ಅರ್ಥ ಮಾಡಿಕೊಂಡು ಅದನ್ನ ಜೀರ್ಣಿಸಿಕೊಳ್ಳೋದಕ್ಕೆ ಬೇಕಾಗಿರೋ ಮೆದುಳು ಒಟ್ಟು ಮೆದುಳಿನ ಗಾತ್ರದಲ್ಲಿ 75% ಇದೆ. ಸೊ ಕೇವಲ 25% ಮೆದುಳನ್ನ ಉಪಯೋಗಿಸ್ತಾ ಹೋದಾಗ 75% ಮೆದುಳಲ್ಲಿ ಆಗುವ ಏರಿಳಿತಗಳನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಅಂದ್ರೆ ಅದನ್ನ ಗಮನಿಸೋದೇ ಇಲ್ಲ. ಅವಾಗ ಏನಾಗುತ್ತೆ ಅಂದ್ರೆ, ಯಾವ್ದೋ ಒಂದು ಸಾರಿ ಗೊತ್ತಿಲ್ಲದಂಗೆ ಸ್ಫೋಟ ಆಗ್ತಿರುತ್ತೆ. ಸೊ ಇಂಥ ವಿದ್ಯಾರ್ಥಿಗಳಿಗೆ ಆ ಥರನೇ ಆಗುತ್ತೆ. ಅವ್ರು ನಿಧಾನವಾಗಿ ಮನುಷ್ಯ ಸಂಪರ್ಕ ಕಳ್ಕೊಳ್ತಾ ಬರ್ತಾರೆ. ಸೊ ನಾನು ಪಾಸ್ ಆಗದೆ ಹೋದ್ರೆ ನಮ್ಮ ಕುಟುಂಬದ ಮೇಲೆ ನಮ್ಮ ಅಪ್ಪ ಅಮ್ಮ ಅನ್ಕೋಬಹುದು, ಸ್ನೇಹಿತರು ಏನ್ ಅನ್ಕೋಬಹುದು, ಅಯ್ಯೋ ಇವ್ನ್ ದಡ್ಡ IIT ಆಗ್ಲಿಲ್ಲ ಅನ್ಕೋಬಹುದು, ಅಥವಾ ಇಡೀ ನನ್ನ ಸ್ನೇಹಿತರೆಲ್ಲ ಮುಂದೆ ಹೋಗಿರ್ತಾರೆ ನನಗೇನ್ ಅನ್ಸ್ಬೋದು, ನನ್ ಕಣ್ಣಲ್ಲೇ ನಾನು ಬಿದ್ದು ಹೋಗ್ತಾ ಇದ್ದೀನಿ, ನನ್ನ ವ್ಯಕ್ತಿತ್ವ ಬಿದ್ದು ಹೋಗ್ತಾ ಇದೆ ಅನ್ನೋ ನೋವಿದೆಯಲ್ವಾ, ಇದು ಬಹಳ ಆಳವಾದ ನೋವು. ಸೊ ಇದನ್ನ ಹಂಚ್ಕೊಳಕ್ ಆಗದೆ ಇದ್ದಾಗ, ಹಂಚ್ಕೊಳಕ್ ಸಾಧ್ಯತೆ ಇದೆ ಅಂತ ಗೊತ್ತಿಲ್ಲದೆ ಹೋದಾಗ ಅದ್ರ ಎಲ್ಲರ ಪರಿಣಾಮಗಳು ಆತ್ಮಹತ್ಯೆ ರೂಪದಲ್ಲಿ ಸ್ಫೋಟ ಆಗ್ತದೆ. ಸರ್, ಈಗ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ತಾನೀಗ ಯಾವ ಪೇಸ್ ಅಲ್ಲಿ ಇದ್ದೆ, ನಾನು ಯಾವ ಸ್ಟೇಜ್ ಅಲ್ಲಿ ಇದ್ದೆ, ನನ್ನಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅರಿವಿರೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ನನ್ನನ್ನೇ ತಗೊಂಡ್ರೆ, ಈಗ ನಾನು ಡಿಪ್ರೆಷನ್ ಅಲ್ಲಿ ಇದ್ದೆ ಅಥವಾ ನನಗೇನೋ ಒತ್ತಡವನ್ನ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅಂದಾಗ ನನ್ನಲ್ಲಿ ಗೊತ್ತಾಗುವಂತ ಸಿಂಪ್ಟಮ್ಸ್ ಗಳೇನು, ಅದನ್ನ ನಾನು ಹೇಗೆ ಅದನ್ನ ಫೇಸ್ ಔಟ್ ಮಾಡಬಹುದು? ಸಿಂಪ್ಟಮ್ ಇದು ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ಏನಾಗ್ತದೆ ಅಂದ್ರೆ, ಸಿಂಪ್ಟಮ್ಸ್ ಆದ ಕೂಡ ಜನ ಏನಂತ್ಕೋತಾರೆ ಅಂತಂದ್ರೆ, ಈ ಸೈಕಿಯಾಟ್ರಿ ಅಂದ್ರೆ ಮನೋವಿಜ್ಞಾನದ ದೃಷ್ಟಿಯಿಂದ ಮಾತ್ರ ನೋಡ್ತಾರೆ. ಸೊ ನೀವು ಡಿಪ್ರೆಷನ್ ಅಥವಾ ಆಂಗ್ಸೈಟಿ ಅಂತ ಮತ್ತೇನೋ ಒಂದು ಹೆಸರಿಟ್ಟು, ಮನೋವೈದ್ಯರು ಮಾಡುವ ಹೆಸರಿಟ್ಟು, ಉದ್ದ ಹೆಸರಿಟ್ಟುಗಳು ಒಂಥರ ಭಯಾನಕವಾದ ಹೆಸರುಗಳು ಅದು, ಆಯ್ತಾ? ಸೊ ಅದನ್ನ ಆತರ ಮಾಡ್ಕೊಂಡ ತಕ್ಷಣ ಅದ್ರಲ್ಲಿ ಹಿಂಜರಿಕೆ ಶುರು ಆಗುತ್ತೆ. ಸೊ ಮೊದಲನೇದಾಗಿ ನಾವು ಗಮನಿಸ್ಬೇಕಾಗಿರೋದು ನನ್ನ ದಿನಚರಿ ಹೇಗಿದೆ ಅಂತ. ಸೊ ನನ್ನ ದಿನಚರಿ ನನ್ನ ಒಳಗಡೆ ಜೀವಂತಿಕೆ ಇದೆಯಾ ಅಂತ. ಅಂದ್ರೆ ನನಗೆ ಬೆಳಿಗ್ಗೆ ಏಳೋದಕ್ಕೆ ಆಸಕ್ತಿ ಇದೆಯಾ, ಓದಿನಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಆಸಕ್ತಿ ಇದೆಯಾ, ನನಗೆ ನಾನ್ ಮಾಡೋ ಊಟ ತಿಂಡಿಗಳು ನನಗೆ ರುಚಿಕರ ಅನಿಸ್ತಾ ಇದೆಯಾ, ಸ್ನೇಹಿತರ ಜೊತೆಗೆ ಬೆರಿಬೇಕು, ಒಡನಾಡ್ಬೇಕು ಅಂತ ನನಗೆ ಆಸಕ್ತಿ ಉಳಿದಿದ್ಯಾ, ನನಗೆ ನಿದ್ದೆ ಸರಿ ಬರ್ತಾ ಇದೆಯಾ. ಸೊ ಈ ತರಹದ ಸಹಜವಾದ ಸರಳವಾದ ಸಿಂಪಲ್ ಇದನ್ನ ಒಂದು ಗಮನಿಸೋದನ್ನ ಮಕ್ಕಳಿಗೆ ಕಲಿಸ್ಬಿದ್ರೆ ನಾವು ಅರ್ಧದಾಗಿ ಕ್ರಮಿಸ್ಬಿಡ್ತೀವಿ. ಯಾಕೆಂದ್ರೆ ನಮ್ಮ ಒಳಗಡೆ ಆಗುವ ತಲ್ಲಣಗಳನ್ನ ಗಮನಿಸೋದಕ್ಕೆ ಸಹಜವಾದ ದಾರಿಗಳಿರುತ್ತೆ.
ಮಕ್ಕಳು ಸಹಜವಾಗಿ ಮನುಷ್ಯ ಸಂಪರ್ಕದಿಂದ ದೂರ ಹೋಗ್ತಾರೆ. ಈಗ ಅಪ್ಪ ಅಮ್ಮ ಫೋನ್ ಮಾಡಿದಾಗ ಏನನ್ನೂ ಹಂಚ್ಕೊಳ್ಳೋದೇ ಇಲ್ಲ, ನಂಗೆ ಕಷ್ಟ ಆಗ್ತಾ ಇದೆ ಅಂತಾನು ಹೇಳಲ್ಲ, ಹೇಳಿದ್ರೆ ಅವ್ರಿಗೆ ಬೇಜಾರಾಗುತ್ತೆ. ಯಾಕೆಂದ್ರೆ ಅವ್ರ ಮೇಲೆ ಅವರು ಅದೇ ತರದ ಒತ್ತಡದಲ್ಲಿ ಇರ್ತಾರೆ. ಸೊ ಈಗ ಅಪ್ಪ ಅಮ್ಮನು ಒಂದು ಮಟ್ಟದ ಆತಂಕದಲ್ಲಿ ಇರ್ತಾರೆ. ಆ ಆತಂಕವನ್ನ ಅವ್ರಿಗೆ ಗೊತ್ತಿಲ್ಲದೆ ಇರೋ ತರ ಮಕ್ಕಳಿಗೆ ವರ್ಗಾಯಿಸ್ತಾರೆ. ಮಕ್ಕಳು ಅದನ್ನ ಮುಚ್ಚಿಡ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಅದು ಸ್ಫೋಟ ಆಗೋದಕ್ಕೆ ಒಳ್ಳೆ ಜಾಗ ಆಗುತ್ತೆ. ಸೊ ನಮ್ಮ ದಿನಚರಿ ನನ್ನ ಒಳಗಡೆನೆ ಜೀವಂತಿಕೆ ಆಗಿದೆ. ಬೆಳಗ್ಗೆ ನಾನು ಸಹಜವಾಗಿ ಹೇಳ್ತೀನಿ, ರಾತ್ರಿ ಒಳ್ಳೆ ನಿದ್ದೆ ಮಾಡ್ತಾ ಇದ್ದೀನಿ, ನನಗೆ ಹಸಿವು ಚೆನ್ನಾಗಿ ಆಗ್ತಾ ಇದೆಯೇ, ನನ್ನ ಜೀರ್ಣಕ್ರಿಯೆ ಹೇಗಿದೆ, ನನ್ನ ಬೋವೆಲ್ ಮೂವ್ಮೆಂಟ್ಸ್, ನನ್ನ ಶೌಚ ಕ್ರಿಯೆ ಹೇಗಿದೆ, ನನಗೆ ಪದೇ ಪದೇ ಮಲಮೂತ್ರಗಳಿಗೆ ಹೋಗ್ಬೇಕು ಅನ್ಸತ್ತೆ, ಮತ್ತೆ ಕೂತ್ಕೊಂಡಾಗ ನನಗೆ 1 ಗಂಟೆ ಸಹಜವಾಗಿ ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಕುತ್ಕೊಳ್ಳೋಕ್ ಸಾಧ್ಯ ಇದೆಯೇ, ನನ್ನ ಮಾಂಸಖಂಡಗಳು ಮಸಲ್ಸ್ ಎಲ್ಲ ಎಷ್ಟು ರಿಲ್ಯಾಕ್ಸ್ ಆಗಿದೆ. ಸೊ ಈ ತರದ ಸರಳವಾದ ಅಂಶಗಳನ್ನ ಗ್ರಹಿಸ್ತಾ ಹೋಗಬಹುದು. ಸೊ ಇದನ್ನ ಮಕ್ಕಳಿಗೆ ಕಲಿಸೋದಕ್ಕೆ ಸಾಧ್ಯ ಇದೆ. ಕೆಲವು ಧ್ಯಾನದ ಕ್ರಮಗಳ, ಮೆಡಿಟೇಷನ್ ಕ್ರಮಗಳ ಮೂಲಕ ಇದನ್ನ ಮಕ್ಕಳಿಗೆ ಸುಲಭವಾಗಿ ಕಲಿಸೋದಕ್ಕೆ ಸಾಧ್ಯ ಇದೆ. ಓಕೆ ಸರ್, ಈಗ ಕೊನೆಯದಾಗಿ ಅಂತಂದ್ರೆ ಇದನ್ನ ನಾವು ಪರಿಹರಿಸಬೇಕು ಅಂತಂದ್ರೆ ಯಾವ ಮೂಲಕ ಅದನ್ನ ಪರಿಹರಿಸಬಹುದು ಸರ್? ಪರಿಹಾರ ಬಹಳ ಮಟ್ಟದಲ್ಲಿ ಆಗ್ಬೇಕಾಗತ್ತೆ, ಎಲ್ಲ ಮಟ್ಟದಲ್ಲೂ ಅರಿವು ಮೂಡಿಸ್ಬೇಕಾಗತ್ತೆ. ಈಗ ನೀವು ಮಾಡ್ತಾ ಇರೋದು ಅಂತದ್ದು ಒಂದು ಕಾರ್ಯಕ್ರಮ. ಓಕೆ, ಈಗ ನಾವು ಕೋಚಿಂಗ್ ಸೆಂಟರ್ನವರು ಅಥವಾ ಕಾಲೇಜ್ಗಳವರು, ಆಮೇಲೆ ಪೋಷಕರು, ಸರ್ಕಾರಗಳು ಎಲ್ಲ ಸೇರಿ ಮಕ್ಕಳಿಗೆ ಯಾವ ತರದ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡ್ಬೇಕು ಅಂತ ನಾವು ಯೋಚನೆ ಮಾಡ್ಬೇಕು. ನಾನು ಮೊದಲೇ ಹೇಳಿದೆ, ಈಗ ಎಲ್ಲ ಕಾಲೇಜ್ಗಳು, ಈಗ ನೀವು PU ಕಾಲೇಜ್ಗಳು ಅಥವಾ ಕೋಚಿಂಗ್ ಸೆಂಟರ್ಗಳು ನೋಡಿ, ಭಾನುವಾರ 3 ಗಂಟೆ 4 ಗಂಟೆ ಮೇಲೆ ಅರ್ಧ ದಿನ ಅವರಿಗೆ ಅವಕಾಶ ಕೊಡ್ತಾರೆ, ವಿಶ್ರಾಂತಿ ಕೊಡ್ತಾರೆ. ನಮ್ಮ ಮೆದುಳು ಆ ಮಟ್ಟದ ಒತ್ತಡವನ್ನ ತಡ್ಕೊಳ್ಳುವ ಶಕ್ತಿಯನ್ನ ಹೊಂದಿಲ್ಲ. ಸೊ ಹಾಗೆ ಕಡ್ಡಾಯವಾಗಿ ಭಾನುವಾರ ಕಂಪ್ಲೀಟ್ ಆಗಿ ರಜಾ ಕೊಡ್ಬೇಕು. ವಾರದ ದಿನಗಳಲ್ಲಿ 8 ಗಂಟೆಗಿಂತ ಹೆಚ್ಚು ಅವ್ರನ್ನ ಬಳಸ್ಕೊಳ್ಳೋ ಹಾಗಿಲ್ಲ, ಅಂದ್ರೆ ಕ್ಲಾಸ್ ರೂಮ್ಗಳಲ್ಲಿ ಕೂರ್ಸ್ಕೊಳ್ಳೋ ಹಾಗಿಲ್ಲ. ಅವರಿಗೆ ಕಡ್ಡಾಯವಾಗಿ ದಿನಕ್ಕೆ ಅರ್ಧ ಗಂಟೆ ದೈಹಿಕ ಏನಾದ್ರು ಆಟಗಳು, ಅವ್ರವ್ರಿಗೆ ಇಷ್ಟವಾದ್ದು ಔಟ್ಡೋರ್ ಸ್ಪೋರ್ಟ್ಸ್ ಇರ್ಬೋದು, ಅಥವಾ ಜಿಮ್ ಇರ್ಬೋದು, ಯೋಗ ಇರ್ಬೋದು, ಏನಾದ್ರು ಮಾಡ್ಬೋದು. ಆಮೇಲೆ ಅವರಿಗೆ ಕೆಲವು ತಮ್ಮ ಒಳಗಡೆ ಏನಾಗ್ತಾ ಇದೆ ಅಂತ ಗುರುತಿಸೋದಕ್ಕೆ ಕೆಲವು ಮೆಡಿಟೇಷನ್ ಪ್ರಾಕ್ಟೀಸ್ಗಳಿದೆ. ಕೆಲವು ಅದರಲ್ಲಿ ದೇವರು ಧರ್ಮಗಳೇನು ಬರಲ್ಲ. ಸೊ ಈ ಧ್ಯಾನ ಅಂದ ತಕ್ಷಣ ಅದು ದೇವರು ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಅಂತ ಅನ್ಕೋಬೇಡಿ. ಯಾಕಂದ್ರೆ ನಾನು ಕಲಿಸುವ ಯಾವುದೇ ಧ್ಯಾನದಲ್ಲೂ ಧರ್ಮಕ್ಕೆ ಸಂಬಂಧ ಪಟ್ಟಿರಲ್ಲ ಅದು. ಸೊ ಆ ತರದ ಕ್ರಮಗಳನ್ನ ಕಲಿಸಬೇಕಾಗುತ್ತೆ. ಆಮೇಲೆ ಕಡ್ಡಾಯವಾಗಿ ಹೈಸ್ಕೂಲ್ ಇಂದ ಮೇಲ್ಗಡೆ ಎಲ್ಲಾ ಶಿಕ್ಷಣ ಸಂಸ್ಥೆಗಳಲ್ಲಿ ಒಬ್ಬ ತಜ್ಞ ಮನೋಚಿಕಿತ್ಸಕರು ವಾರಕ್ಕೊಮ್ಮೆ ಆದರೂ ಭೇಟಿ ಕೊಡಲೇಬೇಕು, ಮಕ್ಕಳ ಜೊತೆ ಮಾತಾಡ್ಲೇಬೇಕು ಅನ್ನೋ ಒಂದು ನಿಯಮವನ್ನು ಕೂಡ ಸರ್ಕಾರ ಮಾಡ್ಲೇಬೇಕು ಅಂತ ಪೋಷಕರು ಒತ್ತಾಯ ಮಾಡ್ಬೇಕಾಗ್ತದೆ. ಸೊ ಈ ತರದ ಪ್ರಯೋಗಗಳನ್ನ ಮಾಡ್ತಾ ಹೋದಾಗ ನಿಧಾನವಾಗಿ ಪರಿಸ್ಥಿತಿಗಳು ಬದಲಾಗಬಹುದು. ಪವಿತ್ರ ಮ್ಯೂಟ್ ಆಗಿದೆ. ಆಡಿಯೋ ಕೇಳಿಸ್ತಾ ಇದೆಯಾ ನಿಮ್ಗೆ? ಈಗ ಕೇಳಿಸ್ತಾ ಇದೆ, ಮತ್ತೆ ಕೇಳಿಸ್ತಾ ಇದೆ. ಇಲ್ಲ, ನಿಮ್ದು ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇತ್ತು ಸರ್ ಮಧ್ಯದಲ್ಲಿ, ಅದಕ್ಕೆ. ಓಕೆ, ಈಗ ಕೇಳ್ತಾ ಇದೆ. ನೆಟ್ವರ್ಕ್ ಇಶ್ಯೂ ಇದೆ ಅಂತ. ಹಾ ಹೇಳಿ. ಎಲ್ಲಿಂದ ಬಿಟ್ಟೆ ಅಂತ ಗೊತ್ತಿಲ್ಲ, ಆಮೇಲೆ ಎಡಿಟ್ ಮಾಡ್ಕೊಳ್ಳಿ. ಸೊ ಇದು ಪೋಷಕರ, ಆಮೇಲೆ ಸರ್ಕಾರದ, ಆಮೇಲೆ ಶಿಕ್ಷಣ ಸಂಸ್ಥೆಗಳ ಒಟ್ಟಾಗಿ ಸೇರಿ ಮಕ್ಕಳಿಗೆ ಎಂಥ ವ್ಯವಸ್ಥೆ ನಾವು ಸೃಷ್ಟಿ ಮಾಡ್ಬೇಕು ಅಂತ ಒಂದು ನಿರ್ಧಾರ ಮಾಡ್ಬೇಕು. ಸೊ ನಾನು ಕೆಲವು ಸರಳ ಉದಾಹರಣೆಗಳನ್ನ ಅಥವಾ ಸರಳ ಸಲಹೆಗಳನ್ನ ಕೊಡೋದಾದ್ರೆ, ಈಗ ಯಾವುದೇ ಕಾರಣಕ್ಕೂ ಭಾನುವಾರ ಪೂರ್ಣವಾಗಿ ಮಕ್ಕಳಿಗೆ ರಜಾ ಕೊಡ್ಬೇಕು ಅಂತ ಮಾಡ್ಬೇಕು. ಈಗ ಎಲ್ಲ ಶಿಕ್ಷಣ ಸಂಸ್ಥೆಗಳು ಭಾನುವಾರ ಅರ್ಧ ದಿನ ಮಾತ್ರ ಕೊಡ್ತಾ ಇದೆ. ಅದು ಸಾಕಾಗಲ್ಲ, ಮಕ್ಕಳ ಮನಸ್ಸು ಸಹಜವಾಗೋದಕ್ಕೆ ಸಾಕಾಗಲ್ಲ. ಸೊ ಭಾನುವಾರ ಕಡ್ಡಾಯವಾಗಿ ರಜಾ ಕೊಡಬೇಕು. ದಿನಕ್ಕೆ ಯಾವುದೇ ಕಾರಣಕ್ಕೂ 8 ಗಂಟೆಗಳಿಗಿಂತ ಹೆಚ್ಚು ಮಕ್ಕಳನ್ನ ಶಾಲಾ ಕೊಠಡಿಗಳಲ್ಲಿ ಕೂರಿಸೋ ಹಾಗಿಲ್ಲ.
ದಿನಕ್ಕೆ ಅರ್ಧ ಗಂಟೆ ಆದ್ರೂ ಅವ್ರಿಗೆ ಕಡ್ಡಾಯವಾಗಿ ಕೆಲವು ದೈಹಿಕ ಚಟುವಟಿಕೆಗಳನ್ನು ಮಾಡೋದಕ್ಕೆ ಪ್ರೇರೇಪಿಸ್ಬೇಕು. ಆಟ ಅಥವಾ ಜಿಮ್ಮು ಅಥವಾ ಯೋಗ ಏನಾದ್ರು ಇರಲಿ. ಆಮೇಲೆ ದಿನಕ್ಕೆ ಒಂದು 15 ನಿಮಿಷ ಆದ್ರೂ ಕೆಲವು ವಿಶಿಷ್ಟವಾದ ಮೆಡಿಟೇಷನ್ ಪ್ರಾಕ್ಟೀಸ್ ಗಳನ್ನ ಕಲಿಸ್ಬೇಕು. ಆ ಮೆಡಿಟೇಷನ್ ಅಥವಾ ಧ್ಯಾನ ಅಂದ್ರೆ ಇದು ಧರ್ಮಕ್ಕೆ ದೇವರಿಗೆ ಸಂಬಂಧಪಟ್ಟಿರೋದಲ್ಲ, ಅದಕ್ಕೂ ಭಿನ್ನವಾದ ಮೆಡಿಟೇಷನ್ ಪ್ರಾಕ್ಟೀಸ್ಗಳು ನರವಿಜ್ಞಾನಿಗಳು ನ್ಯೂರೋ ಸೈಂಟಿಸ್ಟ್ಗಳು ಅನ್ವೇಷಣೆ ಮಾಡಿದ ಮೆಡಿಟೇಷನ್ ಪ್ರಾಕ್ಟೀಸ್ಗಳಿದೆ. ನಾನು ಬಳಸ್ತೇನೆ ಅದನ್ನ ನನ್ನ ಚಿಕಿತ್ಸೆಯಲ್ಲಿ. ಸೊ ಅದನ್ನು ಬಳಸಬಹುದು. ಆಮೇಲೆ ಮಕ್ಕಳಿಗೆ ಪೇರೆಂಟ್ಸ್ ಜೊತೆಗೆ ಮುಕ್ತವಾಗಿ ಮಾತನಾಡೋದಕ್ಕೆ ದಿನಕ್ಕೆ 15 ನಿಮಿಷ ಅವಕಾಶ ಕೊಡ್ಬೇಕು. ಸೊ ಈ ತರದ ಕೆಲವು ಸರಳ ನಿಯಮಗಳನ್ನ ಮಾಡೋದ್ರ ಮೂಲಕ ನಿಜವಾಗಿ ಮಕ್ಕಳ ಪರ್ಫಾರ್ಮೆನ್ಸ್ ಈಗಿರೋದಕ್ಕಿಂತ ಜಾಸ್ತಿ ಆಗುತ್ತೆ. ಈಗ ಒತ್ತಡ ಹಾಕಿ ಅವರಿಂದ ಏನು ಹೊರಗೆ ತೆಗಿಯೋಕೆ ನೋಡ್ತಾ ಇದ್ದೀವೋ ಅದನ್ನ ಕಡಿಮೆ ಒತ್ತಡದಲ್ಲಿ ಹೆಚ್ಚು ವ್ಯವಸ್ಥಿತವಾಗಿ ಮಾಡಿದ್ರೆ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಬರೋ ತರ ಮಾಡೋಕ್ ಸಾಧ್ಯತೆಗಳಿದೆ. ಓಕೆ ಸರ್, ತುಂಬಾ ಅದ್ಭುತವಾಗಿ ವಿಶ್ಲೇಷಣೆ ಮಾಡಿದ್ರಿ ಸರ್. ಎಲ್ಲಾ ವಿದ್ಯಾರ್ಥಿಗಳಿಗೂ ಬಹುಶಃ ಇದು ತುಂಬಾ ಈಸಿಯಾಗಿ ಕನ್ವೆ ಆಯ್ತು ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ. ಥ್ಯಾಂಕ್ ಯು ಸರ್. ಸೊ ವೀಕ್ಷಕರೇ ನೋಡಿದ್ರಲ್ಲ, ಪ್ರತಿಯೊಂದು ಸಮಸ್ಯೆಗೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಪರಿಹಾರ ಇರುತ್ತೆ. ಒಂದ್ ಸಮಸ್ಯೆಗೆ 3-4 ರೀತಿಯಲ್ಲಿ ಪರಿಹಾರಗಳಿರುತ್ತೆ. ಒಂದೇ ಪರಿಹಾರ. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಅದ್ಬಿಟ್ಟು ಏನಾದ್ರೂ ಸಮಸ್ಯೆಗಳಾಯ್ತು ಅಂತಂದ್ರೆ ಆಪ್ತ ಸಮಾಲೋಚಕರನ್ನ ಅವ್ರು ನಿಮ್ಗೆ ಯಾಕೆ ಈ ರೀತಿ ಸಮಸ್ಯೆಗಳಾಗ್ತಾ ಇದೆ ಅನ್ನೋದಕ್ಕೆ ಅವರ ಬಳಿ ನಿಮ್ಗೆ ಉತ್ತರ ಸಿಗತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.